ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ಬ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಸ್ನೇಹಿತರೆ, ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ನಾನು ಕೇಳ್ಕೊತೀನಿ. ಹಾಗೆಯೇ ಇವತ್ತಿನ ಒಂದು ವೀಡಿಯೋ ನಾನು ಏನಕ್ಕೋಸ್ಕರ ಮಾಡ್ತಾಯಿದ್ದೀನಿ ಅಂತಂದರೆ ನಾನು ಮುಂಚೆ ಒಂದು ವೀಡಿಯೋನ ಮಾಡಿ ಹಾಕಿದ್ದೆ, ಕುಚ್ಚು ಡಿಸೈನ್ಸ್ನೆಲ್ಲ ಹಾಕಿ ಫೋಟೋ ಹಾಕಿ. ಆವಾಗ ತುಂಬ ಜನ ಕೇಳಿದ್ರಿ ನನಗೆ ಕುಚ್ಚದು ಆರ್ಡರ್ ಕೊಡೋಕ್ಕಾಗುತ್ತಾ ಅಂತ. ಸೊ ಅದಕ್ಕೋಸ್ಕರ ಅಂತಲೇ ಇವತ್ತಿನ ಒಂದು ವೀಡಿಯೋನ ಮಾಡ್ತಾಯಿದ್ದೀನಿ. ಏನಂದರೆ ಎಲ್ಲರಿಗೂ ಗೊತ್ತಿದೆ, ನನಗೆ ಈ ನಡುವೆ ವೀಡಿಯೋ ಮಾಡಿ ಅಪ್ಲೋಡ್ ಮಾಡೋಕ್ಕೂ ಕೂಡ ಟೈಮ್ ಆಗ್ತಾಯಿಲ್ಲ. ಯಾಕೆ ಅಂತಂದರೆ ತುಂಬ ಆರ್ಡರ್ಸ್ ಬರ್ತಾಯಿದೆ. ಸೊ ಅದನ್ನು ನನಗೆ ಆರ್ಡರ್ಸ್ ಕಂಪ್ಲೀಟ್ ಮಾಡೋದ್ರಲ್ಲೇ ಟೈಮೆಲ್ಲ ಹೋಗ್ತಾಯಿದೆ. ವಿಡಿಯೋ ಮಾಡಿ ಮತ್ತು ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೂ ಕೂಡ ಟೈಮ್ ಇಲ್ಲ. ಸೊ ಹಾಗಾಗಿ ಆದಷ್ಟು ವೀಡಿಯೋಸ್ ಮಾಡೋದನ್ನು ಪೂರ್ತಿ ಕಡಿಮೆನೇ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ಈ ನಡುವೆ. ಮತ್ತು ಸ್ನೇಹಿತರೆ, ಇನ್ನೊಂದೇನೆಂದರೆ, ನೀವು ನನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೂ ಮುಂಚೆ ಈ ಪೂರ್ತಿ ವಿಡಿಯೋ ನೋಡಿ ಕಾಂಟ್ಯಾಕ್ಟ್ ಮಾಡಿ. ಆವಾಗಲೇ ನಿಮಗೆ ಅರ್ಥ ಆಗೋದು ನಾನು ಏನೇನು ಹೇಳಿದ್ದೀನಿ ಅಂತಂದು ಹೇಳ್ಬಿಟ್ಟು. ಇಲ್ಲ ಸುಮ್ಮನೆ ಕನ್ಫ್ಯೂಷನ್, ಅರ್ಧಂಬರ್ಧ ವಿಡಿಯೋ ನೋಡಿಬಿಟ್ಟು ಕನ್ಫ್ಯೂಷನ್ ಮಾಡಿಕೊಂಡು ಅಂದರೆ ನನಗೆ ಬೇರೆ ಬೇರೆ ಪ್ರಶ್ನೆಗಳನ್ನೆಲ್ಲ ದಯವಿಟ್ಟು ಕೇಳಬೇಡಿ. ಸೊ ಪೂರ್ತಿ ವಿಡಿಯೋ ನೋಡಿ, ನಾನೆಲ್ಲ ಡೀಟೇಲಾಗಿ ಹೇಳಿದ್ದೀನಿ ನಿಮಗೆ. ಪೂರ್ತಿ ವಿಡಿಯೋ ನೋಡಿ ನಿಮಗೇನಾದರೂ ಈ ಆಫರ್ ಇಷ್ಟ ಆದರೆ ಆವಾಗ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಿ. ಇಲ್ಲ ಸುಮ್ಮನೆ ಅರ್ಧಂಬರ್ಧ ಕೇಳಿಸ್ಕೊಂಡ್ಬಿಟ್ಟು ದಯವಿಟ್ಟು ನನಗೆ ಮೆಸೇಜಲ್ಲಿ ತುಂಬ ಹೊತ್ತು ಮಾತಾಡೋದಕ್ಕಾಗಲ್ಲ. ಹಂಗಾಗಿ ನಾನು ಈ ಒಂದು ವಿಷಯನ ಹೇಳ್ತಾ ಇದ್ದೀನಿ. ತುಂಬ ಅಂದರೆ ತುಂಬಾ ಆರ್ಡರ್ಸ್ ಬರ್ತಾಯಿದೆ, ನನಗೊಬ್ಳಿಗೇ ನಿಭಾಯಿಸೋದಕ್ಕಾಗ್ತಾಯಿಲ್ಲ. ಸೊ ಹಾಗಾಗಿ ನಾನು ಈ ಒಂದು ವಿಡಿಯೋನ ಮಾಡೋಣ ಅಂತ ಅಂದ್ಕೊಂಡೆ. ನನಗೆ ನಿಯರ್ ಬೈ ಇರೋರಿಗೆ ಯಾರೆಲ್ಲ ಇರ್ತೀರ, ಸೊ ಅವರಿಗೆ ಈ ಒಂದು ಅವಕಾಶನ ಕೊಡ್ಬೋದು ಅಂತಂದೇಳಿ ಈ ವಿಡಿಯೋನ ಮಾಡ್ತಾಯಿದ್ದೆ. ನಿಯರ್ ಬೈ ಅಂತಂದರೆ ನನಗೆ ಮತ್ತಿಕೆರೆ ನ್ಯೂ ಬೇಲ್ ರೋಡು ಅಥವಾ ಬಿ ಎಲ್ ಸರ್ಕಲ್ಲು, ದೊಡ್ಡ ಬೊಮ್ಮಸಂದ್ರ ಮತ್ತು ವಿದ್ಯಾರಣ್ಯಪುರ ಈ ಸರೌಂಡಿಂಗಲ್ಲಿರೋರಿಗೆ ನಾನು ಈ ಒಂದು ಕುಚ್ಚು ಆರ್ಡರ್ಸ್ನ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದೂರ ಅಂದರೆ ನಿಜವಾಗ್ಲೂ ನನಗೆ ತೊಗೊಂಡು ಬರೋದು ಕಷ್ಟ ಆಗುತ್ತೆ. ಸೊ ಹಾಗಾಗಿ ಆದಷ್ಟು ಹತ್ತಿರ ಇರೋರಿಗೆ ನಾನು ಸೀರೆಗಳನ್ನ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಬೇಬಿ ಕುಚ್ಚಾಗಿರ್ಬೋದು ಅಥವಾ ಬೀಡ್ಸ್ ಬೇಬಿ ಕುಚ್ಚಾಗಿರ್ಬೋದು ಮತ್ತು ಕ್ರೋಶ ವರ್ಕ್ ಆಗಿರ್ಬೋದು, ಯಾವುದಾದ್ರೂ ಸರಿ. ಇಲ್ಲ ನನಗೆ ಕ್ರೋಶ ವರ್ಕ್ ಬರೋಲ್ಲ, ಬೇಬಿ ಕುಚ್ಚು ತುಂಬ ನೀಟಾಗಿ ಹಾಕ್ತೀನಿ ಅಂತಂದ್ರೂ ಸರಿ, ಅವ್ರಿಗೂ ಕೂಡ ಸೀರೆಗಳಿರುತ್ತೆ. ಮತ್ತು ಕ್ರೋಶ ವರ್ಕ್ ಮಾಡೋರಿಗೂ ಕೂಡ ಇರುತ್ತೆ. ಒಂದೇನೆಂದರೆ, ನನಗೆ ಬೂಟಿಕಿಗೆ ವರ್ಕ್ ಮಾಡಿಕೊಡೋದ್ರಿಂದ ತುಂಬ ಪರ್ಫೆಕ್ಷನ್ ಕೇಳ್ತಾರೆ. ಸೊ ಆ ಥರ ಕಲ್ತಿರೋರು ಇದ್ದರೆ ಮಾತ್ರ ನನಗೆ ಕಾಂಟ್ಯಾಕ್ಟ್ ಮಾಡಿ. ಮತ್ತು ನೀವು ಯಾವುದಾದ್ರೂ ಹಾಕಿರೋ ಅಂಥದ್ದು ಫೋಟೋಸ್ ಇದ್ದರೆ ಅದನ್ನು ಕೂಡ ನನಗೆ ಸೆಂಡ್ ಮಾಡಿ. ನಂದು ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ ನಿಮಗೆ. ಆ ನಂಬರ್ಗೆ ನೀವು ಕ್ಯಾಟ್ಲಾಗ್ನ ಕಳಿಸ್ಕೊಡ್ಬೇಕಾಗುತ್ತೆ. ಕ್ಯಾಟ್ಲಾಗ್ ಯಾಕಂತಂದರೆ ನನಗೆ ಏನೂ ಗೊತ್ತಿಲ್ಲದೇ ನಿಮಗೆ ಸೀರೆಗಳನ್ನ ಕೊಡೋದಕ್ಕಾಗಲ್ಲ. ಹಾಗಾಗಿ ವಾಟ್ಸಪ್ಪಲ್ಲಿ ಫಸ್ಟು ನೀವು ಕ್ಯಾಟ್ಲಾಗ್ನ ಕಳಿಸ್ಕೊಡಿ. ನೀವೇನಾದರೂ ಇನ್ನೂ ಇಲ್ಲಿ ತನಕ ನೀವೇನಾದರೂ ಸೀರೆಗೆ ಹಾಕಿಲ್ಲ ಅಥವಾ ನಿಮ್ಗೆ ಯಾವುದೋ ಆರ್ಡರ್ ಸಿಕ್ಕಿ ಸೀರೆ ಮೇಲೆ ಟ್ರೈ ಮಾಡಿಲ್ಲ ಅಂತ ಅನ್ನೋರು ಬೇಕಿದ್ದರೆ ನಿಮ್ಮದೇ ಸೀರೆಗೆ ಒಂದು 3-4 ಡಿಸೈನ್ ಹಾಕಿಬಿಟ್ಟು ನನಗೆ, ಅಂದರೆ ಸ್ವಲ್ಪ ಒಂದು 3-4 ಡಿಸೈನ್ ಹಾಕಿಬಿಟ್ಟು ನನಗೆ ಸೆಂಡ್ ಮಾಡ್ಬೋದು. ಅಥವಾ ನೀವು ಇಲ್ಲಿ ತನಕ ಬೇರೆ ಯಾವುದಾದ್ರೂ ಆರ್ಡರ್ ತೊಗೊಂಡು ಹಾಕ್ತಾ ಇದ್ದೀರಾ, ಇವಾಗ ಸದ್ಯಕ್ಕೆ ನಿಮಗೆ ಆರ್ಡರ್ ಇಲ್ಲ ಅಂತ ಅಂದ್ರೂ ಅವರು ಕೂಡ ನೀವು ನನಗೆ ನೀವು ಹಾಕಿರೋಂಥ ಡಿಸೈನ್ದು ಫೋಟೋನ ಸೆಂಡ್ ಮಾಡಿಕೊಂಡು ಅವರು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ನೊಂದೇನಂತಂದರೆ, ನಿಮಗೆ ಇನ್ ಕೇಸ್ ಬೇಬಿ ಕುಚ್ಚು ಬರುತ್ತೆ ಅಥವಾ ಕ್ರೋಶ ವರ್ಕ್ ಬರೋಲ್ಲ, ಅಥವಾ ಕ್ರೋಶ ವರ್ಕ್ ಬರುತ್ತೆ ಬೇಬಿ ಕುಚ್ಚು ಬರೋಲ್ಲ, ಈ ಥರದ್ದು ಯಾವುದಾದ್ರೂ ಇದ್ದರೂ ಪರವಾಗಿಲ್ಲ, ಸಪ್ರೇಟ್ ಹಾಕ್ತೀವಿ ಅಂತ ಅನ್ನೋರು ಕೂಡ ನನಗೆ ನನ್ನ ನಂಬರ್ಗೆ ನೀವು ಮೆಸೇಜ್ ಮಾಡಿ. ಆದಷ್ಟು ಮೆಸೇಜ್ ಮಾಡಿ, ಕಾಲ್ ಮಾಡೋದಕ್ಕೆ ಹೋಗಬೇಡಿ. ವಾಟ್ಸಪ್ ನಂಬರ್ನ ಕೊಟ್ಟಿರ್ತೀನಿ, ಅಲ್ಲಿ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಕೂಡ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀನಿ. ನನಗೆ ನಿಯರ್ ಬೈ ಯಾರ್ಯಾರು ಇದ್ದೀರಾ ಅಂತ ಅನ್ನಿಸ್ತೀರ, ನಾನು ಖುದ್ದಾಗಿ ಮನೇನೂ ನೋಡಿಕೊಂಡು ನಾನೇ ನಿಮಗೆ ಸೀರೆಗಳನ್ನ ಕೊಟ್ಟು ತೊಗೊಂಡು ಬರೋದು, ಅದನ್ನು ನಾನು ಮಾಡ್ಕೊತೀನಿ. ಇನ್ ಕೇಸ್ ಯಾರಾದರೂ ನೀವು ದೂರ ಇದ್ದೀರಾ ಅಂತಂದರೆ, ನಾನು ಆಗಲೇ ಹೇಳಿದಾಗೆ ಬಂದು ಮನೆಯಲ್ಲೇ ಕೂತು ನನಗೆ ವರ್ಕ್ ಮಾಡಿ ಕೊಟ್ಟು ಕೂಡ ಹೋಗ್ಬೋದು. ಈ ಥರ ಇದನ್ನು ಕೂಡ ಕಾಂಟ್ಯಾಕ್ಟ್ ಮಾಡಿ. ನನಗೆ ಈಗಲೇ ಆರ್ಡರ್ಸ್ ತುಂಬ ಅಂದರೆ ತುಂಬನೇ ಬರ್ತಾಯಿದೆ. ಇನ್ನು ಕಂಟಿನ್ಯೂಸ್ ಆಗಿ ಹಬ್ಬಗಳು ಸೀಸನ್ ಬಂದರೆ ತುಂಬ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಈ ಒಂದು ವಿಡಿಯೋನ ಮಾಡಿ ಹಾಕ್ತಾಯಿದ್ದೀನಿ.
ಯಾರಿಗಾದರೂ ಆರ್ಡರ್ಸ್ ಬೇಕು, ಇಂಟ್ರೆಸ್ಟ್ ಇದೆ ನಮಗೆ ಮಾಡೋದಕ್ಕೆ, ಆದರೂ ಆರ್ಡರ್ಸ್ ಸಿಗ್ತಾ ಇಲ್ಲ, ಆ ಥರ ಇರೋರು ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ನನಗೆ ಹತ್ತಿರ ಇರೋರು ಕಾಂಟ್ಯಾಕ್ಟ್ ಮಾಡಿದ್ರೆ ತುಂಬ ಒಳ್ಳೆಯದು. ದೂರ ಇರೋರು ಬೇಕಿದ್ದರೆ ನೀವೇ, ನಾನು ನೋಡ್ತೀನಿ ನಿಮ್ಮ ಮನೆ ಎಲ್ಲಿದೆ ಅಂತ, ನೀವೇ ಬಂದು ತೊಗೊಂಡೋಗಿ ಹಾಕ್ಕೊಡ್ತೀರಾ ಅಂತಂದರೆ ಓಕೆ, ನನಗೆ ಕೊಟ್ಟು ಬರೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ನೋಡಿ ಆದಷ್ಟು ನನ್ನ ಫಸ್ಟ್ ಕಾಂಟ್ಯಾಕ್ಟ್ ಮಾಡಿ ನೀವು, ಆಮೇಲೆ ನಾನು ಡಿಸೈಡ್ ಮಾಡಿ ನಾನು ನಿಮಗೆ ಹೇಳ್ತೀನಿ. ಸ್ನೇಹಿತರೆ, ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಯಾವಾಗಲೂ ಹೀಗೇ ಸಪೋರ್ಟ್ ಮಾಡ್ತಾಯಿರಿ ಅಂತ ನಾನು ಕೇಳ್ಕೊತೀನಿ. ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.